ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ವಾಮಾಚಾರದಿಂದ ತಲೆನೋವು. ನೋಡಿ, ತಲೆಯಲ್ಲಿ ಸಹಸ್ರಾರ ಚಕ್ರ ಅಂತ ಇದೆ, ತಲೆ ಮೇಲ್ಗಡೆ. ಹಾಗೆಯೇ ಆಜ್ಞಾ ಚಕ್ರ ಕೂಡ ಹಣೆಯಲ್ಲಿದೆ. ಈ ಎರಡೂ ಚಕ್ರಗಳಲ್ಲಿ ಅಥವಾ ಎರಡೂ ಚಕ್ರಗಳನ್ನಾದ್ರೂ ಆಗಲಿ ಅಥವಾ ಎರಡರಲ್ಲಿ ಒಂದು ಚಕ್ರವನ್ನಾಗಲಿ ಬ್ಲಾಕೇಜ್ ಮಾಡಿಬಿಟ್ರೆ ವಾಮಾಚಾರ ಪ್ರಯೋಗದಿಂದ, ದುಷ್ಟ ಶಕ್ತಿಗಳ ಪ್ರಯೋಗದಿಂದ ಈ ಮಾಂತ್ರಿಕರು ಬ್ಲಾಕೇಜ್ ಮಾಡಿಬಿಡ್ತಾರೆ ಸಹಸ್ರಾರ ಚಕ್ರವನ್ನ. ಆಗ ನಿಮಗೆ ತಲೆನೋವು ಕಾಣಿಸ್ಕೊಳ್ಳುತ್ತೆ, ವಿನಾಕಾರಣ ತಲೆನೋವು. ಯಾವ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಕಂಡಿಡಿಯೋ ಕೂಡ ಆಗಲ್ಲ. ನನ್ನ ಹತ್ರ ಸಾಕಷ್ಟು ಕೇಸ್ಗಳು ಬಂದಿದ್ದಾವೆ. ಕ್ಲೈಂಟ್ಸು MRI ಸ್ಕ್ಯಾನಿಂಗ್ ಮಾಡಿಸಿದ್ರು ಕೂಡ ಎಲ್ಲ ಚೆನ್ನಾಗಿರುತ್ತೆ, ರಕ್ತ ಸಂಚಾರ ಚೆನ್ನಾಗಿರುತ್ತೆ, ಎಲ್ಲಾ ನರನಾಡಿಗಳು ಚೆನ್ನಾಗಿರ್ತವೆ ಮೆಡಿಕಲಿ ನೋಡಿದ್ರೆ. ಆದ್ರೂ ಕೂಡ ನಿಮಗೆ ತಲೆನೋವು ಪರಿಹಾರ ಆಗ್ತಾ ಇರಲ್ಲ. ಸುಮ್ಮನೆ ಮಲಗಿರ್ಬೇಕಪ್ಪ ಅನ್ಸುತ್ತೆ, ತಲೆ ತಿರುಗ್ದಂಗ ಆಗ್ಬಿಡುತ್ತೆ, ಭೂಮಿನೇ ತಿರುಗ್ದಂಗ ಆಗ್ಬಿಡುತ್ತೆ. ಆ ಹಿಂಸೆ ಪಟ್ಟವರಿಗೆ ಗೊತ್ತು, ಆ ಹಿಂಸೆ. ಆ ಒಂದು ಕ್ಷಣ ಏನಾಗುತ್ತಲ್ಲ, ಕೆಲವು ಕ್ಷಣಗಳ ಕಾಲ ಭೂಮಿ ತಿರುದಂಗ ಆಗ್ಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ. ಆ ರೀತಿಯಾದಾಗ ಸಾಕಷ್ಟು ಜನ ನನಗೆ ಬಂದಿದ್ದಾರೆ, ಕರೆ ಮಾಡಿದ್ದಾರೆ, ನೇರವಾಗಿಯೂ ಕೂಡ ಭೇಟಿಯಾಗಿದ್ದಾರೆ. ಈ ರೀತಿ ಆದಾಗ ವಾಮಾಚಾರದಿಂದ ತಲೆನೋವು ಬಂದಿದ್ದರೆ ಏನು ವಾಮಾಚಾರ ಮಾಡಿದ್ದಾರೆ, ಏನದು ಬೊಂಬೆಯನ್ನ ಮಾಡಿಬಿಟ್ಟು ಅಲ್ಲಿ ಮೊಳೆಗಳನ್ನಾದ್ರೂ ಚುಚ್ಚಿರಬಹುದು, ಮುಳ್ಳುಗಳನ್ನು ಚುಚ್ಚಿರಬಹುದು, ಅಥವಾ ಇನ್ನು ನಾನಾ ವಿಧ ರೀತಿಯಾಗಿ ಅಲ್ಲಿ ತೊಂದರೆ ಕೊಟ್ಟಿರ್ಬೋದು. ಆ ಆತ್ಮಗಳ ಏನ್ ಪ್ರಯೋಗ ಆಗಿರುತ್ತೆ, ಆ ಆತ್ಮಗಳನ್ನ ಹೊರಗೆ ಕಳಿಸಿದ್ರೆ, ನಿಮ್ಮಿಂದ ಹೊರಗೆ ಕಳಿಸಿದರೆ ನಿಮ್ಮ ದೇಹಕ್ಕೆ ಆಕ್ಟ್ ಆಗ್ತಾ ಇರುತ್ತೆ ಅದು ಆತ್ಮ. ಆ ದುಷ್ಟಶಕ್ತಿ ನಿಮ್ಮ ಮೇಲೆ ಪ್ರಯೋಗ ಆಗಿರುತ್ತೆ, ಅದನ್ನು ಹೊರಗೆ ಕಳಿಸಿದ್ರೆ ನಿಮಗೆ ತಲೆನೋವು ಕ್ಲಿಯರ್ ಆಗುತ್ತೆ ಹೊರತು ಮತ್ತಾವ ದಾರಿಯೂ ಇದರಲ್ಲಿ ಇರುವುದಿಲ್ಲ. ಇಂಥ ಸಾಕಷ್ಟು ಜನ ಕರೆ ಮಾಡಿದ್ದಾರೆ, ನಮಗೆ ಬಂದಿದ್ದಾರೆ. ತಲೆನೋವು ಅಷ್ಟೇ ಅಲ್ಲ, ಯಾವ್ಯಾವ ಒಂದು ಅಂಗಗಳಿಗೆ, ಯಾವ್ಯಾವ ಭಾಗದಲ್ಲಿ, ದೇಹದ ಯಾವ್ಯಾವ ಭಾಗಗಳಿಗೆ ತೊಂದರೆ ಕೊಡ್ಬೇಕಂತಿರ್ತಾರೋ ಬೊಂಬೆಯನ್ನು ಮಾಡಿಬಿಟ್ಟು ನಿಮ್ಮ ಹೆಸರನ್ನ ಅದಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಿಮ್ಮ ಏನು ಬಟ್ಟೆ ಗಿಟ್ಟೆ ಎಲ್ಲ ಅದಕ್ಕೆ ವಾಸನೆ ತೋರಿಸಿ ಅಥವಾ ತೋಡಿಸಿ ನೋಡಿ, ಇದೆಷ್ಟೆಲ್ಲ ಮಾಡಿ ಪ್ರಯೋಗ ಮಾಡಿಬಿಡ್ತಾರೆ. ಅವ್ರು ಯಾವ ಭಾಗಕ್ಕೆ ಏನು ಒಂದು ಮೊಳೆ ಚುಚ್ಚಿರ್ತಾರೆ ಅಥವಾ ಮುಳ್ಳುಗಳನ್ನು ಚುಚ್ಚಿರ್ತಾರೆ, ಆ ಜಾಗದಲ್ಲಿ ತೊಂದರೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಏನಾದ್ರೂ ಬರಬಹುದು ಅಥವಾ ಆ ಜಾಗದಲ್ಲಿ ಏನಾದ್ರೂ ತೊಂದರೆ ಆಗ್ಬೋದು. ಯಾವ ಜಾಗದಲ್ಲಿ ಬೇಕಾದ್ರೂ, ತಲೆಯಿಂದ ಹಿಡಿದು ಕಾಲಿನವರೆಗೂ ಕೂಡ ಯಾವ ಜಾಗದಲ್ಲಿ ಬೇಕಾದ್ರೂ ತೊಂದರೆಯನ್ನು ಮಾಂತ್ರಿಕರು ಉಂಟು ಮಾಡಬಹುದು. ಅವರಿಗೆ ಇದು ತುಂಬಾ ಸುಲಭದ ಕೆಲಸ, ತುಂಬಾ ಕಡಿಮೆ ಖರ್ಚಿನ ಕೆಲಸ. ಆದರೆ ನೀವುಗಳು ಲಕ್ಷ ಅಲ್ಲ 10 ಲಕ್ಷ ಖರ್ಚು ಮಾಡಿದ್ರು ಕೂಡ ನೋಡಿ, ಮೊದಲಿಗೆಲ್ಲರೂ ಆಲ್ವೇಸ್ ಡಾಕ್ಟರ್ ಹತ್ರನೇ ಹೋಗ್ಬೇಕು, ಅದನ್ನೇ ಮಾಡಬೇಕು. ಹಾಗೆಯೇ ಅದು ಸರಿ ಹೋಗ್ತಾ ಇಲ್ಲ ಅಂದ್ರೆ ನೀವು ಟೈಮ್ ವೇಸ್ಟ್ ಮಾಡಬೇಡಿ. ಬೇಗ ಒಬ್ಬ ಒಳ್ಳೆ ಶಾಸ್ತ್ರಿಯನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಗೊತ್ತಾಗುತ್ತೆ ಅವರ ವಿದ್ಯೆಯಿಂದ ಇದು ಮೆಡಿಕಲ್ ಪ್ರಾಬ್ಲಮ್ಮು ಅಥವಾ ವಾಮಾಚಾರದ ಪ್ರಾಬ್ಲಮ್ ಅಂತ. ಮೆಡಿಕಲ್ ಪ್ರಾಬ್ಲಮ್ ಆಗಿದ್ರೆ ಶಾಸ್ತ್ರಿಗಳ ಅವಶ್ಯಕತೆ ನಿಮಗಿಲ್ಲ, ಮೆಡಿಕಲ್ಗೆ ತೋರಿಸಿ ಅಲ್ಲೇ ಕ್ಲಿಯರ್ ಆಗುತ್ತೆ. ಇನ್ನು ಶಾಸ್ತ್ರಿಗಳ ಏನು ಮಾಟ ಮಂತ್ರದ ಪ್ರಾಬ್ಲಮ್ ಆಗಿದ್ರೆ ಶಾಸ್ತ್ರಿಗಳು ಕ್ಲಿಯರ್ ಮಾಡ್ಕೊಡ್ತಾರೆ. ಅಥವಾ ನಿಮಗೇನಾದ್ರೂ ನಮ್ಮ ಸಲಹೆ ಬೇಕಿತ್ತಪ್ಪ, ಏನಾದ್ರೂ ನಿಮ್ಗೆ ಸಲಹೆ ಬೇಕಿತ್ತು, ಇದನ್ನ ತೊಂದರೆ ನಿವಾರಣೆ ಮಾಡ್ಬೇಕಂದ್ರೆ ವೀಕ್ಷಕರೇ ನೀವು ನಮಗೆ ಕರೆ ಮಾಡಬಹುದು. ಈ ನೋಡಿ, ನನಗೆ ಒಂದು 10 ಫೋನ್ ಬಂದ್ರೆ ಅದರಲ್ಲಿ 9 ಫೋನ್ಗಳು ಕರೆ ಮಾಡಿದವರು ವಾಮಾಚಾರ ತೊಂದರೆಗೆ ಒಳಪಟ್ಟಿರ್ತಾರೆ. ಇನ್ನು ಮೆಡಿಕಲ್ ಪ್ರಾಬ್ಲಮ್ ಆಗ್ಬಿಟ್ಟಿದ್ರೆ ನಾವೇ ಹೇಳ್ತೇವೆ, ಇಂತಿಂತ ಹಾಸ್ಪಿಟ್ಲಿಗೆ ಹೋಗಿ, ಅಲ್ಲಿ ಚೆನ್ನಾಗಾಗ್ತದೆ. ಆಯುರ್ವೇದಿಕ್ ಆದ್ರೆ ಆಯುರ್ವೇದಿಕ್ ಕ್ಲಿಯರ್ ಆದ್ರೆ ಆಯುರ್ವೇದಿಕ್ ಹೇಳ್ತೇವೆ, ಹೋಮಿಯೋಪತಿ ಆದ್ರೆ ಹೋಮಿಯೋಪತಿ, ಇಲ್ಲ ದೊಡ್ಡ ಮೆಡಿಕಲ್ ಅಟೆಂಡೆನ್ಸ್ ಬೇಕಂದ್ರೆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬಿಡ್ರಪ್ಪ ಅಂತ ನಾವೇ ತಿಳಿಸ್ಬಿಡ್ತೇವೆ. ನಮ್ಮ ಪ್ರಾಬ್ಲಮ್ ಅಲ್ಲ ಇದಂತ ತಿಳಿಸ್ಬಿಡ್ತೇವೆ.
ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ನಿಮ್ಮ ತೊಂದರೆಗಳನ್ನ ನಿವಾರಿಸಲಿಕ್ಕೆ. ಈ ರೀತಿ ಏನೇ ತೊಂದರೆ ಆಗಿರ್ಬೋದು, ಅದು ಮೆಡಿಕಲ್ ಪ್ರಾಬ್ಲಮ್ ಅಲ್ಲ ಅನ್ನೋದಾದ್ರೆ ಒಂದು ಕೆಲಸ ಮಾಡಿ, ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ತಗೊಳ್ಳಿ. ಅದರ ಜೊತೆಗೆ ನಮ್ಮ ಒಂದು ಸಲಹೆಯನ್ನು ಕೂಡ ತಗೊಳ್ಳಿ. ನಿಮ್ಗೇನಾದ್ರೂ ತೊಂದರೆ, ವಾಮಾಚಾರ, ಭಾನಾಮತಿ, ದುಷ್ಟಶಕ್ತಿ ಪ್ರಯೋಗಗಳ ತೊಂದರೆ ಆಗಿದ್ರೆ ಅದಕ್ಕೆ ನಾವು ತೊಂದರೆ ನಿವಾರಣೆಗೆ ಏನ್ ಮಾಡ್ಬೇಕಂತ ಸಲಹೆ ನೀಡ್ತೇವೆ, ಮಂತ್ರಗಳನ್ನು ಹೇಳ್ಕೊಡ್ತೇವೆ ಶಕ್ತಿಗೆ ಬರ್ಲಿಕ್ಕೆ. ಮಂದಿರಗಳ ದರ್ಶನದಿಂದ ಶಕ್ತಿ ಬರ್ತದೆ. ನೀವು ನಮಗೆ ಕರೆ ಮಾಡಿದ್ರೆ ನಾವು ಸಂಪೂರ್ಣ ಪ್ರಾಮಾಣಿಕ ಪ್ರಯತ್ನ ಪಡ್ತೇವೆ. ಮತ್ತೆ ಹೇಳ್ತೇನೆ, ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಪಡ್ತೇವೆ ನಿಮ್ಮ ತೊಂದರೆಯಿಂದ ಪರಿಹಾರ ಮಾಡಲಿಕ್ಕೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.